ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅಣ್ಣ ಮುತ್ತಪ್ಪರೈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್. ನಮಸ್ಕಾರ ಸ್ನೇಹಿತರೆ, ಇವತ್ತು ಕರ್ನಾಟಕದಲ್ಲಿ ಅತಿ ಪ್ರಾಮುಖ್ಯತೆ ಪಡೆದಂಥ ಒಂದು ನಗರ, ಅದು ಬಾಗಲಕೋಟೆ ಜಿಲ್ಲೆಯ ಬಿಳಿಗಿ ತಾಲೂಕಿನ ರೊಳ್ಳಿ ಗ್ರಾಮ. ಅದಕ್ಕೆ ಗಿರಿಸಾಗರ್ ರೊಳ್ಳಿ ಅಂತ ಹೆಸರು. ನೀವು ಆ ರೊಳ್ಳಿಯ ಒಂದು ಮೊಹರಂ ವಿಶೇಷತೆ, ಯಾಕಂದರೆ ಅಲ್ಲಿ ನಮ್ಮ ತಂದೆ ಕೂಡ ಆ ದೇವರ ಸೇವೆ ಮಾಡ್ತಿದ್ರು. ಇವತ್ತು ನಮ್ಮ ಸಂಬಂಧಿಕರು, ನಮ್ಮ ಅಣ್ಣನ ಮಕ್ಕಳು ಆ ಸೇವೆಯನ್ನು ಮಾಡ್ತಾ ಇದ್ದಾರೆ. ನಾವು ಕೂಡ ಅಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀವಿ. ಅಲ್ಲೂ ಕೂಡ ಬಹಳ ವಿಜೃಂಭಣೆಯ ಮೊಹರಂ ಹಬ್ಬ. ಈ ಮೊಹರಂ ಅಂದರೆ ಏನು? ಮೊಹರಂ ಯಾಕೆ ಆಚರಣೆ ಮಾಡಬೇಕು? ಮೊಹರಂ ಯಾಕೆ ಹಳ್ಳಿಗಳಲ್ಲಿ ಜಾಸ್ತಿ ಅದನ್ನು ಪ್ರಚಲಿತ ಪಡೆದಿದೆ? ಈ ಮೊಹರಂದಲ್ಲಿ ಜಾತಿ, ಮತ, ಪಂಥ, ಭೇದ ಭಾವ ಎಲ್ಲವನ್ನು ಬಿಟ್ಟು ಮೊಹರಂ ಹಬ್ಬ ಹಿಂದೂ ಧರ್ಮದ ಅವರ ಮನೆಯಿಂದ ಗಂಧ ಮತ್ತು ಕತಾಲ್ ರಾತ್ರಿಯ ಸೋಗಿನ ಗಾಡಿಗಳು ಈ ನಮ್ಮ ರೊಳ್ಳಿ ಗ್ರಾಮದಲ್ಲಿ ವಿಶೇಷವಾದಂಥದ್ದು. ಅದರಲ್ಲೂ ಕೂಡ ಬಿಬಿ ಫಾತಿಮಾ, ಲಾಲ್ ಸಾಬ್ ಅಲಿ, ಹುಸೇನ್ ಪೀರ್, ಜಂಗೀ ಸಾಬ್, ಕಾಸಿಂ ಪೀರ್, ಹೀಗೆ 4 ದೇವರುಗಳು, ಅದ್ರ ಜೊತೆಗೆ ತಾಯಿ ಬಿಬಿ ಫಾತಿಮಾ ಕೂಡ ಇರ್ತಾರೆ. ಅಲ್ಲಿ ಪ್ರತಿಯೊಂದು ಮನೆತನದವರು ಅವ್ರ ಮನೆಯಿಂದ ಗಂಧ ಬರಬೇಕು. ಅಂದರೆ ಹಿಂದೂ ಸಂಪ್ರದಾಯದ ಪ್ರಕಾರ ಅಲ್ಲಿ ಗಂಧ ಬಂದು, ಗಂಧ ಏರ್ಸಿದ ಮೇಲೆ ಗಂಧ ಇರುತ್ತೆ. ನಿನ್ನೆ ದೇವರು ಕೂಡ ಕೂತಿದ್ದು ಆ ಹಿಂದೂ ಸಂಪ್ರದಾಯದ ಪ್ರಕಾರ ಅವ್ರವ್ರ ಮನೆಯಿಂದ ಬಾಬತ್ ಬಂದ ಮೇಲೇ ಆ ದೇವರು ಕೂರಿಸೋದು. ಇಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಈ ಒಂದು ಮೊಹರಂ ಹಬ್ಬ. ಅದರಲ್ಲೂ ರೊಳ್ಳಿಯಲ್ಲಿ ವಿಶೇಷವಾದಂಥ ಹೆಜ್ಜೆ ಆಡೋದು ಮತ್ತು ಬಾಜಾ ಭಜಂತ್ರಿ ಸಮೇತ ಅವರು ಬಂದು ತಮ್ಮ ಸೇವೆ ಮಾಡೋದು, ಅದ್ರ ಜೊತೆಗೆ ಡೊಳ್ಳಿನ ಮತ್ತು ಕರಡಿ ಮಜಲು, ಇದರೆಲ್ಲರ ಮಧ್ಯೆ ಕಳ್ಳೊಳ್ಳಿ ಭಾವ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಳ್ಳೆಯ ಸಂಪ್ರದಾಯ ಇಡೀ ಭಾರತ ದೇಶದಲ್ಲೇ ಒಂದು ವಿಶೇಷವಾದಂಥದ್ದು ಯಾವುದು ಅಂತಂದರೆ ಅದು ರೊಳ್ಳಿ. ಆ ರೊಳ್ಳಿಯಲ್ಲಿ ನೀವು ಒಂದ್ಸತಿ ಬಂದು ನೀವು ನೋಡಿ, ಯಾಕಂದರೆ ಅಲ್ಲಿ ದಿನ ಬೆಳಗಾದರೂ ಸಂಜೆ ಆದರೂ ಆ ಒಂದು ಮೊಹರಂ ಹಬ್ಬದ ವಾತಾವರಣ ಹೇಗಿರುತ್ತೆ ಅಂದರೆ 5 ದಿನಗಳ ಕಾಲ ಸತತ ಹಬ್ಬದ ವಾತಾವರಣ. ಆ ಹಬ್ಬದ ವಾತಾವರಣಕ್ಕೆ ತಾವು ಒಂದ್ಸಲ ಭೇಟಿ ನೀಡಿ. ಅಲ್ಲಿ ಬಹಳ ವಿಶೇಷವಾದಂಥ ಆ ಜಾಗ. ಅಲ್ಲಿ ಏನಂದರೆ ಈ ಹೆಜ್ಜೆ ರಿವಾಯತುಗಳು, ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದಂಥ ರಿವಾಯತುಗಳು, ಅದು ನಮ್ಮ ಊರು ರೊಳ್ಳಿ ಗ್ರಾಮದಲ್ಲಿ. ಅವೆಲ್ಲ ಒಂದ್ಸತಿ ಭೇಟಿ ನೀಡಿ ಅಂತ ಹೇಳುತ್ತಾ
ನೋಡಿದ್ರಲ್ಲ ಸ್ನೇಹಿತರೆ, ಎಂಥ ವಿಶೇಷ ಅಂತ. ಇಷ್ಟೊಂದು ಜನಸಾಗರದಲ್ಲಿ ಒಂದು ಬಾಜಾ ಭಜಂತ್ರಿ ಸಮೇತ ಡೊಳ್ಳುಗಳ ಇದರಲ್ಲಿ ದೇವರು ಕೂರಿಸೋ ಕಾರ್ಯಕ್ರಮ ತಾವು ನೋಡಿದ್ರಿ. ಇಲ್ಲಿ 80% ಅಥವಾ 90% ಹಿಂದೂ ಧರ್ಮದವರೇ ಇದೆ. ಅಲ್ಲಿ ಬರೀ 10% ಆ ಊರಲ್ಲಿ ಮುಸಲ್ಮಾನರು ಇರೋದು. ಇದಕ್ಕೆ ಅನ್ನೋದು ಭಾವೈಕ್ಯತೆ, ಭಾವದ ಐಕ್ಯತೆ, ಅದಕ್ಕೆ ಭಾವೈಕ್ಯತೆ ಅಂತೀವಿ. ಇಲ್ಲಿ ಪೊಲೀಸ್ ಇಲಾಖೆಯ ಸಹಕಾರ ಕೂಡ ಸಾಕಷ್ಟು ಇರುತ್ತೆ. ಊರಿನ ಎಲ್ಲ ಜನರು, ಊರು ಬಿಟ್ಟು ಹೋದಂಥವರು ಈ ಮೊಹರಂ ಹಬ್ಬಕ್ಕೆ ಬಂದು 5 ದಿನಗಳ ಕಾಲ ತಮ್ಮ ಸೇವೆಯನ್ನು ಸಲ್ಲಿಸ್ತಾರೆ. ಅದ್ರ ಜೊತೆಗೆ ಈ ಒಂದು ಮೊಹರಮಕ್ಕೆ ಸಾಕಷ್ಟು ಎಲ್ಲ ದೇವರುಗಳಿಗೆ ಬಂಗಾರ ಬಂದು ಏನು ಬಂಗಾರ ಬೇಡ್ಕೊಂಡಿರ್ತಾರೆ, ಬಂಗಾರವನ್ನು ಹಾಕ್ತಾರೆ. ಬ್ಯಾಟಿ ಬೇಡ್ಕೊಂಡು ಬ್ಯಾಟಿಯನ್ನು ಮಾಡ್ತಾರೆ. ಅದ್ರ ಜೊತೆಗೆ 5 ದಿನ ಸೇವೆ ಮಾಡ್ತಾರೆ. ಅಲ್ಲಿ ಏನು ಹೇಳಿಕೆ ಆಗುತ್ತೆ ಸತ್ಯ ಅಂತ ಇರುವ ಮುಖಾಂತರ ಮತ್ತೊಮ್ಮೆ ಒಳ್ಳೆಯ ಮೊಹರಂ ಹಬ್ಬದ ವಿಶೇಷಗಳನ್ನು ತರ್ತೀನಿ. ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ